ಹೊಸಕೋಟೆ ತಾಲೂಕಿನ ಸೂಲಿಬೇಲಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಜಾಗೃತಿ ರಥಕ್ಕೆ ಗ್ರಾಮ ಪಂಚಾಯತ್ ಜನಾರ್ದನ ರೆಡ್ಡಿ, ನಾಡ ಕಚೇರಿ ಉಪ ತಹಸೀಲ್ದಾರ್ ಚೈತ್ರ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಸೇರಿದಂತೆ ಇತರೆ ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪನಮನಗಳನ್ನು ಸಲ್ಲಿಸಿದ್ದಾರೆ. ಬಳಿಕ ಸಂವಿಧಾನದ ಪೀಠಿಕೆಯನ್ನ ಎಲ್ಲರಿಗೂ ಮನವರಿಕೆ ಮಾಡಿ ಅದರ ಅರ್ಥ ತಿಳಿಸಿಕೊಡಲಾಯಿತು. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ. ಬಳಿಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಸುಬ್ರಹ್ಮಣಿ ಅವರು ಮಾತನಾಡಿ, ನಮ್ಮ ಭಾರತ ದೇಶದ್ದು ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರ, ವೈವಿಧ್ಯತೆಯ ದೇಶ. ನಮ್ಮ ಹೆಮ್ಮೆಯ ಸಂವಿಧಾನ ವಿಶ್ವಕ್ಕೆ ಮಾದರಿ. ಇಂತಹ ಸಂವಿಧಾನ ನೀಡಿದ ಬಾಬಾ ಸಾಹೇಬರ ಪಡೆದ ನಾವು ತುಂಬಾ ಧನ್ಯರು. ಇಂತಹ ಬಾಬಾ ಸಾಹೇಬರು ಮತ್ತೆ ಮರಳಿ ಜನ್ಮವೆತ್ತಬೇಕು ಎಂದು ತಿಳಿಸಿದ್ದಾರೆ. ಮೂಲಕ ಸಂವಿಧಾನದ ಆಶಯಗಳ ಮೂಲಕ ಸರ್ಕಾರಗಳವರನ್ನ ಏನ್ ಮಾಡಬೇಕು, ಮೇಲೆತ್ತಬೇಕು. ಸರ್ಕಾರಗಳವರಿಗೆ ವಿಶೇಷವಾದಂತಹ ಉತ್ತೇಜನವನ್ನು ನೀಡಿ ಅವರನ್ನ ಫಲಾನುಭವಿಗಳನ್ನಾಗಿ ಮಾಡಿ ಅವರಿಗೆ ಉನ್ನತವಾದಂತಹ ಒಂದು ಶಕ್ತಿಯನ್ನು ತುಂಬಿ ಅವರು ಸಾಮಾನ್ಯ ಜನರ ಮಟ್ಟಿಗೆ ಬೆಳೆಯುವಂತೆ ಮಾಡಬೇಕು ಅಂತಕ್ಕಂಥದ್ದು ಭಾರತ ಸಂವಿಧಾನದ ಆಶಯ ಆಗಿದೆ. ಆಮೇಲೆ ಜಾತ್ಯತೀತತೆ ಅಂತಕ್ಕಂಥದ್ದು, ಈ ಜಾತ್ಯತೀತತೆ ಅಂತಕ್ಕಂಥ ಪದವನ್ನ ನಾವು ಸಂವಿಧಾನದಲ್ಲಿ ಅಳವಡಿಸಿದೀವಿ. ಆದ್ರೆ ಈ ಪದ ಇವತ್ತು ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಕೆಲವರು ಹೇಳ್ತಾರೆ ಜಾತ್ಯತೀತತೆ ಅಂದ್ರೆ ಜಾತಿಯಿಂದ ಹೊರಗೆ ಬರೋದು ಅಂತಕ್ಕಂಥದ್ದಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳ ವಿತರಣೆ ಹಾಗೂ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿ ನಮ್ಮ ಪದವಿ ಪೂರ್ವ ಕಾಲೇಜು ಮತ್ತು ಸರ್ಕಾರಿ ಉರ್ದು ಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳಲ್ಲಿ ಸಂವಿಧಾನ ವಿಷಯದ ಬಗ್ಗೆ ಮಕ್ಕಳಲ್ಲಿ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ವಿಜೇತರವರಿಗೆ ಬಹುಮಾನಗಳನ್ನ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಗಣ್ಯರು ನೀಡಬೇಕಂತ ಈ ಒಂದು ಸಂದರ್ಭದಲ್ಲಿ ಕೋರುತ್ತಾ, ಅದೇ ರೀತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸುಪ್ರಿಯಾ DS ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಾಲ್ಕನೆಯ ಬಹುಮಾನ ರೂಪ, ಎರಡನೆಯ ಬಹುಮಾನ ಫಾತಿಮಾ ಬಿ. ಮೇಡಮ್ ನೀವು ಅದೇ ರೀತಿ ತಾಲೂಕ್ ಪಂಚಾಯತಿ ವ್ಯವಸ್ಥಾಪಕರು ಶಶಿಕಲಾ ಮೇಡಮ್ ಅವರಿಗೆ, ಅದೇ ರೀತಿ ಕಂದಾಯ ಇಲಾಖೆ ಉಪ ತಹಸೀಲ್ದಾರ್ ಮೇಡಮ್ ಅವರು, ಅದೇ ರೀತಿ RI ಸಾಹೇಬರು ಜ್ಞಾನಮೂರ್ತಿ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಚಂದ್ರಶೇಖರ್ ಮುನ್ರಾಜು ಅವರ ತಂಡದವರು ಅವರು ಸಹ ಆಗಮಿಸಬೇಕು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಜು, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕಿ ಶಶಿಕಲಾ, ನಾಡ ಕಚೇರಿ ಉಪ ತಹಸೀಲ್ದಾರ್ ಚೈತ್ರ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್, ರಾಜಸ್ವ ನಿರೀಕ್ಷಕ ಜ್ಞಾನಮೂರ್ತಿ, ಅಂಗನವಾಡಿ ಸೂಪರ್ವೈಸರ್ ಭಾರತಿ ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು.